ಬದಲಾವಣೆ ಬೇಕೇ ಬೇಕು ಎಂಬ ಘೋಷವಾಕ್ಯದೊಂದಿಗೆ ಭಾರತ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ಸೆಪ್ಟೆಂಬರ್ 1ರಂದು ದೆಹಲಿ ಚಲೋ ಮೂಲಕ ದೆಹಲಿಯ ಜಂತರ್ ಮಂತರ್ನಲ್ಲಿ ಬೃಹತ್ ಪ್ರತಿಭಟನಾ ಪ್ರದರ್ಶನ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಸಿಪಿಐ ಜಿಲ್ಲಾ ಕಾರ್ಯದರ್ಶಿ ಡಾಕ್ಟರ್ ಮಹೇಶ್ ಕುಮಾರ್ ರಾಠೋಡ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನಿರಂತರವಾಗಿ ಏರುತ್ತಿರುವ ಬೆಲೆ ಏರಿಕೆ ನಿಲ್ಲಬೇಕು. ಯುವ ಜನರಿಗಾಗಿ ಉದ್ಯೋಗ, ಸಾರ್ವಜನಿಕರ ಆರೋಗ್ಯ ಹಾಗೂ ಸಾರ್ವತ್ರಿಕ ಶಿಕ್ಷಣಕ್ಕಾಗಿ ಒತ್ತಾಯಿಸಿ ಮಹಿಳಾ ಮೀಸಲಾತಿ ಕೂಡಲೇ ಜಾರಿ ಮಾಡಬೇಕು. ಕಾರ್ಮಿಕರ ಹಕ್ಕುಗಳ ರಕ್ಷಣೆಗಾಗಿ ಮತಯಂತ್ರಗಳ ಬದಲಿಗೆ ಮತಪತ್ರಗಳ ಮೂಲಕ ಚುನಾವಣೆಗಳನ್ನು ನಡೆಸುವಂತೆ, ಆ ಮೂಲಕ ದೇಶದ ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ಆಗ್ರಹಿಸಿ ರೈತರು ಬೆಳೆಯುವ ಎಲ್ಲಾ ರೀತಿಯ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ನಿಗದಿಪಡಿಸಲು ಒತ್ತಾಯಿಸಿ, ದಲಿತ, ಆದಿವಾಸಿಗಳ ಹಾಗೂ ಮಹಿಳೆಯರ ಮೇಲೆ ನಿರಂತರವಾಗಿ ನಡೆಯುತ್ತಿರುವ ದೌರ್ಜನ್ಯ ದಬ್ಬಾಳಿಕೆಗಳನ್ನು ನಿಲ್ಲಿಸುವಂತೆ ಆಗ್ರಹಿಸಿ ದೆಹಲಿಯಲ್ಲಿ ಬೃಹತ್ ಪ್ರತಿಭಟನಾ ಪ್ರದರ್ಶನ ನಡೆಯಲಿದೆ ಎಂದರು. ಇಡೀ ದೇಶದಲ್ಲಿರ್ತಕ್ಕಂಥ ಏನೋ ಈ ಬೆಲೆ ಏರಿಕೆ ವಿಷಯ ಇದೆ, ನಿರುದ್ಯೋಗದ ವಿಷಯ ಇದೆ, ಯುವಕರಿಗೆ ಉದ್ಯೋಗ ಕೊಡಬೇಕು ಅಂತಕ್ಕಂಥ ವಿಷಯ ಇದೆ, ಸಾರ್ವಜನಿಕ ಕ್ಷೇತ್ರದಲ್ಲಿ ಸಾರ್ವಜನಿಕ ಆರೋಗ್ಯದ ವಿಷಯ, ಸಾರ್ವತ್ರಿಕ ಶಿಕ್ಷಣ, ಮಹಿಳಾ ಮೀಸಲಾತಿ, ಮತಪತ್ರದ ಮೂಲಕ ಚುನಾವಣೆ ಮಾಡಿಸ್ಬೇಕು. ಯಾಕೆಂದರೆ ಬ್ಯಾಲೆಟ್ ಈಗೇನು ಮತಯಂತ್ರ ಇದೆ, ಮತಯಂತ್ರದಲ್ಲಿ ಸಾಕಷ್ಟು ತೊಂದರೆ ಆಗ್ತಿರೋದ್ರಿಂದ ಮತಯಂತ್ರಗಳ ಮೂಲಕ ಚುನಾವಣೆಗಳನ್ನು ನಡೆಸಬೇಕು. ಆ ಮೂಲಕ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಮತ್ತಿಷ್ಟು ಬಲಪಡಿಸಬೇಕು ಅಂತಕ್ಕಂಥ ವಿಷಯನ ಇಟ್ಕೊಂಡು, ಆಮೇಲೆ ಇಡೀ ದೇಶದೊಳಗೆ ರೈತರು ಇವತ್ತು ಕನಿಷ್ಠ ಬೆಲೆ ಸಲುವಾಗಿ ನಿರಂತರವಾಗಿ ಹೋರಾಟ ಮಾಡ್ತಾಯಿದ್ದಾರೆ. ಎಲ್ಲ ಸರ್ಕಾರಗಳು ವಿರೋಧ ಪಕ್ಷದಲ್ಲಿದ್ದಾಗ ನಾವು ಕನಿಷ್ಠ ಬೆಂಬಲ ಬೆಲೆ ಘೋಷಣೆ ಮಾಡ್ತೀವಿ ಅಂತ ಹೇಳ್ತಾರೆ, ಸ್ವಾಮಿನಾಥನ್ ವರದಿಯನ್ನು ಜಾರಿ ಮಾಡ್ತೀವಿ ಅಂತ ಹೇಳ್ತಾರೆ. ಆದರೆ ಅಧಿಕಾರಕ್ಕೆ ಬಂದ ಮೇಲೆ ಅದನ್ನು ಜಾರಿ ಮಾಡೋದಿಲ್ಲ. ಹಾಗಾಗಿ ಕನಿಷ್ಠ ಬೆಂಬಲ ಬೆಲೆ, ರೈತರು ಬೆಳೆದಿರ್ತಕ್ಕಂಥ ಎಲ್ಲ ಬೆಳೆಗಳಿಗೂ ಕೂಡ ಕನಿಷ್ಠ ಬೆಂಬಲ ಬೆಲೆ ಕೊಡಬೇಕು. ಆಮೇಲೆ ಇಡೀ ದೇಶದಲ್ಲಿರ್ತಕ್ಕಂಥ ಕಾರ್ಮಿಕರು, ದುಡಿತಕ್ಕಂಥ ವರ್ಗದವರು ನಮಗೆ ಮಿನಿಮಮ್ ವೇಜಸ್ ಕೊಡ್ರಿ ಅಂತಕ್ಕಂಥ ಬೇಡಿಕೆ ಇಟ್ಟಿದ್ದಾರೆ. ನಮ್ಮ ದೇಶದೊಳಗೆ ಅಭಿವೃದ್ಧಿ ಹೊಂದತಕ್ಕಂಥ ದೇಶ ಅಂತ ಹೇಳ್ತೀವಿ, ಆದರೆ ಕನಿಷ್ಠ ವೇತನ ಇವತ್ತೆಲ್ಲ ಜೀವನದ ವೆಚ್ಚ ಎಷ್ಟಾಗಿದೆ ಅಂತ ತಮಗೆಲ್ಲರೂ ಗೊತ್ತಿದೆ. ಆದರೂ ಕೂಡ ಕನಿಷ್ಠ ವೇತನ ಇಲ್ಲದೆ ಇರತಕ್ಕಂಥ ಕೋಟ್ಯಾಂತರ ಕಾರ್ಮಿಕರು ನಮ್ಮ ದೇಶದಲ್ಲಿದ್ದಾರೆ. ಅವರಿಗೆ ಕನಿಷ್ಠ ವೇತನ ಕೊಡಬೇಕು ಅಂತಕ್ಕಂಥದ್ದು ಈಗಾಗಲೇ ಇವತ್ತು ಬಹುತೇಕ ಎಲ್ಲ ಪತ್ರಿಕೆದಲ್ಲಿ ಬಂದಿದೆ. ಎಷ್ಟೊಂದು ದಲಿತರ ಮೇಲೆ, ಆದಿವಾಸಿಗಳ ಮೇಲೆ ದೌರ್ಜನ್ಯಗಳು ಜಾಸ್ತಿ ಆಗ್ತಾಯಿದ್ದಾವಂತೆ. ಕರ್ನಾಟಕದಲ್ಲಿ 4,000ಕ್ಕಿಂತ ಹೆಚ್ಚಿನ ಪ್ರಕರಣಗಳು ದಾಖಲಾಗಿದ್ದಾವೆ. ಇದೇ ರೀತಿಯೊಳಗೆ ದೇಶದಲ್ಲೂ ಕೂಡ ದಲಿತರ ಮೇಲೆ ಮತ್ತು ಆದಿವಾಸಿಗಳ ಮೇಲೆ ದೊಡ್ಡ ಪ್ರಮಾಣದ ದೌರ್ಜನ್ಯಗಳು ನಡೀತಾ ಇದ್ದಾವೆ. ಆ ದೌರ್ಜನ್ಯಗಳನ್ನು ತಡೆಗಟ್ಟಬೇಕು ಅಂತಕ್ಕಂಥ ವಿಷಯ ಇಟ್ಕೊಂಡು, ಇವೆಲ್ಲ ವಿಷಯಗಳನ್ನು ಇಟ್ಕೊಂಡು ನಾವು ಸೆಪ್ಟೆಂಬರ್ 1ನೇ ತಾರೀಕು ಇಡೀ ದೇಶದಿಂದ ಲಕ್ಷಾಂತರ ಜನ ದೆಹಲಿಗೆ ಭಾರತ ಕಮ್ಯುನಿಸ್ಟ್ ಪಕ್ಷದ ಸದಸ್ಯರು, ಕಾರ್ಯಕರ್ತರು, ಹಿತೈಷಿಗಳು ಮತ್ತು ರೈತರು, ಕಾರ್ಮಿಕರೆಲ್ಲ ಸೇರಿ ದೆಹಲಿ ಒಳಗೆ ಸೆಪ್ಟೆಂಬರ್ 1ಕ್ಕೆ ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾಯಿದೆ. ಅದರ ಪ್ರಮುಖವಾದಂಥ ಉದ್ದೇಶ ಈಗಾಗಲೇ ಹೇಳ್ದಂಗೆ ಬದಲಾವಣೆ ಬೇಕೇ ಬೇಕು, ಬದಲಾವಣೆ ಅತ್ಯಂತ ಅವಶ್ಯವಾಗಿದೆ ಅಂತಕ್ಕಂಥ ವಿಷಯನ ಇಟ್ಕೊಂಡು ನಾವು ಅವತ್ತು ದೆಹಲಿಯ ರಾಮ್ಲೀಲಾ ಮೈದಾನದೊಳಗೆ ದೊಡ್ಡ ಪ್ರಮಾಣದ ಪ್ರತಿಭಟನಾ ಪ್ರದರ್ಶನವನ್ನು ಮಾಡ್ತಾಯಿದ್ದೇವೆ. ಈ ಪ್ರದರ್ಶನದೊಳಗೆ ಇಡೀ ದೇಶದ ಬಹುತೇಕ ಎಲ್ಲ ರಾಜ್ಯದಿಂದ ಜನ ಬರ್ತಾರೆ. ಕರ್ನಾಟಕದಿಂದನೂ ಕೂಡ ನಾವು 1,000ಕ್ಕಿಂತ ಜಾಸ್ತಿ ಜನ ಈಗಾಗಲೇ ರಿಸರ್ವೇಷನ್ ಆಗಿದೆ. ಮತ್ತು ಹಾಗೆ ನೇರವಾಗಿ ವಿತೌಟ್ ರಿಸರ್ವೇಷನು ಬೇರೆ ಮೂಲಕ ಬರ್ತಕ್ಕಂಥ ಸಾಕಷ್ಟು ಜನ ಇದ್ದಾರೆ. ಕರ್ನಾಟಕದಿಂದನೂ ಸಾಕಷ್ಟು ಜನ ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿ ಗುಲ್ಬರ್ಗದಿಂದನೂ ಕೂಡ 100ಕ್ಕಿಂತ ಹೆಚ್ಚಿನ ನಮ್ಮ ಸದಸ್ಯರ, ಕಾರ್ಯಕರ್ತರ ರಿಸರ್ವೇಷನ್ ಈಗಾಗಲೇ ಆಗಿದೆ. ಮತ್ತು ರಿಸರ್ವೇಷನ್ ಇಲ್ಲದೇ ಇರ್ತಕ್ಕಂಥವ್ರು ಸಾಕಷ್ಟು ಜನ ಬರ್ತಾರೆ. ಹಾಗಾಗಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಹೋರಾಟ ಇದೆ. ಯಾಕೆಂದರೆ ರಾಜಕೀಯ ಬದಲಾವಣೆ ಅವಶ್ಯವಾಗಿದೆ ಅಂತಕ್ಕಂಥ ಹೋರಾಟ ಇದೆ. ಅದು ದೆಹಲಿ ರಾಮ್ಲೀಲಾ ಮೈದಾನದ ಇದರೊಳಗೆ ನಾವು ಘೋಷಣೆ ಮಾಡ್ತೀವಿ. ಈಗಾಗಲೇ ಪಾದಯಾತ್ರೆ ಮೂಲಕ ನಮ್ಮ ಎಲ್ಲೆಲ್ಲಿ ಶಾಖೆಗಳಿದಾವೆ, ಶಾಖೆಯಿಂದ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ,
ಸ್ಪೈನ್ ಸರ್ಜರೀಸ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, ಎಸ್ಟಿಬಿಟಿ ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345.